ಇನ್ನು ಬೆಂಗಳೂರಿನಲ್ಲಿ ಒಂದು ಘಟನೆ ಆಗಿದೆ. ಈ ಘಟನೆ ಒಂದು ಎಡವಟ್ಟು, ಕಬಾಬ್ ಅಂಗಡಿಯವನ ಎಡವಟ್ಟಿನಿಂದ ಆಗಿರುವಂಥ ಪರಿಸ್ಥಿತಿ. ಅದಕ್ಕೆ ಹೊತ್ತಿ ಉರಿಯುವಂಥ ಪರಿಸ್ಥಿತಿ ಆಗೋಗ್ಬಿಟ್ಟಿದೆ. ಏನು, ಆಟೋ 5 ಬೈಕ್ಗಳೆಲ್ಲ ಬೆಂಕಿ ಹತ್ಕೊಂಡು ಉರಿದಿವೆ. ಬೆಂಗಳೂರಿನ ವಿವೇಕನಗರದ ಈಜಿಪುರದಲ್ಲಿ ಆಗಿರುವಂಥ ಘಟನೆ ಇದು. ಸಿಲಿಂಡರ್ ಬದಲಾಯಿಸುವಾಗ ಈ ಅವಾಂತರ ಆಗಿರೋದು. ಕ್ಷಣಾರ್ಧದಲ್ಲಿ ಆಟೋ ಜೊತೆಗೆ 5 ಬೈಕು ಸುಟ್ಟು ಕರಕಲಾಗಿದೆ. ಏನಾಗಿದೆ ಈ ಪ್ರಕರಣ, ಯಾಕೆ ಹಿಂಗಾಯಿತು, ಏನು ಎಡವಟ್ಟಾಗಿದ್ದಲ್ಲಿ, ಅದರ ರಿಪೋರ್ಟ್ ಇಲ್ಲಿದೆ ನೋಡಿ. ಕಬಾಬ್ ಅಂಗಡಿ ಮಾಲೀಕನ ಎಡವಟ್ಟು. ಆಟೋ 5 ಬೈಕ್ಗಳು ಸುಟ್ಟು ಕರಕಲು. ಸಿಲಿಂಡರ್ ಅಳವಡಿಸುವಾಗ ಧಗಧಗಿಸಿದ ಬೆಂಕಿ. ಬೆಂಗಳೂರಿನ ಈಜಿಪುರದಲ್ಲಿ ಭಾರಿ ಅನಾಹುತವೊಂದು ತಪ್ಪೋಗಿದೆ. ಸಿಲಿಂಡರ್ಗೆ ಹೊತ್ತಿದ ಬೆಂಕಿಯಿಂದ ಆಟೋ 5 ಬೈಕ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ವಿದ್ಯುತ್ ಕಂಬಕ್ಕೂ ವ್ಯಾಪಿಸಿದ ಬೆಂಕಿಯಿಂದ ವೈರ್ಗಳು ಸುಟ್ಟು ಭಸ್ಮವಾಗಿದೆ. ರಾತ್ರಿ 9:30 ಸುಮಾರಿಗೆ ಕಬಾಬ್ ಅಂಗಡಿಯಲ್ಲಿ ಸಿಲಿಂಡರ್ ಅಳವಡಿಸುವಾಗ ಬೆಂಕಿ ಹೊತ್ಕೊಂಡಿದೆ. ಏಕಾಏಕಿ ಹೊತ್ತಿಕೊಂಡ ಬೆಂಕಿಯಿಂದ ಗಾಬರಿಯಾದ ಕಬಾಬ್ ಅಂಗಡಿ ಸಿಬ್ಬಂದಿ ಸಿಲಿಂಡರ್ ಅನ್ನ ಮುಂಭಾಗದ ರಸ್ತೆಗೆ ಎಸೆದಿದ್ದಾರೆ. ಆದರೆ ಆ ಸಿಲಿಂಡರ್ ನೇರವಾಗಿ ಆಟೋ ಒಳಗೆ ಬಿದ್ದಿದ್ರಿಂದ ಆಟೋಗೆ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹೆಚ್ಚಾಗುತ್ತಲೇ ಅಕ್ಕಪಕ್ಕದ 5 ಚಕ್ರ ವಾಹನಗಳಿಗೂ ಧಗಧಗಿಸಿದೆ. ಕೂಡಲೇ ಎಚ್ಚೆತ್ತ ಅಕ್ಕಪಕ್ಕದ ಅಂಗಡಿಯವರು ನೀರು ಹಾಕಿ ಬೆಂಕಿ ಆರಿಸೋಕೆ ಪ್ರಯತ್ನಿಸಿದ್ದಾರೆ. ಆದರೆ ಅದು ವಿಫಲವಾಗಿದೆ. ಇದು ಬರ್ತಾ ನೋಡಿದ್ರೆ ಇದು ಬಿರಿಯಾನಿ ಅಂಗಡಿ, ಇದು ಕಬಾಬ್ ಮಾಡ್ತಾರೆ ಅಲ್ಲಿ ಹೊರಗಡೆ. ಅಲ್ಲಿ ಆಚೆ ಸಿಲಿಂಡರ್ ಇಟ್ಟಿದ್ರು. ಅದು ಏನಾಗಿದೆ, ಅದು ಲೀಕೇಜ್ ಆಗಿ ರಿವರ್ಸ್ ಬಂದು ಗಾಡಿ ಮೇಲೆ ಹೊಡೆದಿದೆ. ಆಟೋ ಇತ್ತು. ಆಟೋ ಹಂಗೆ ಫುಲ್ ಉರಿತು. ಮತ್ತು ಒಂದು 7 ಗಾಡಿ ಫುಲ್ ಬರ್ನು. ನಾವು ಮನೆಗೆ ಹೋಗಿ ಆಚೆ ಕಡೆ ಬಂದಾಗ ಈ ಥರ ಫುಲ್ ಉರಿದು ಮತ್ತು ಯಾವ ಜನಕ್ಕೇನು ಆಗಿಲ್ಲ. ಅದೊಂದು ಇದು ಒಳ್ಳೆ ಸುದ್ದಿ. ನಮ್ಮ ಲಾಸ್ಟ್ ಮೂಮೆಂಟ್ ಬಂದಿದ್ವಿ. ನಮ್ಮ ಹೆಂಡತಿ ನಾನು ಒಳಗಡೆ ಊಟ ಮಾಡುವಾಗ ಏನು ಬಾಸನೆ ಬರ್ತೀನಿ ಬಂದು ಆಚೆ ನೋಡಿದೆ. ಅವ್ನು ಫುಲ್ ಬೆಂಕಿ ಆಗಿದ್ದು. ಇವ್ರದ್ದು ಪಲ್ಸರ್ ಒಂದು ಹೋಯ್ತು, ಕನ್ನಡಿ ಅವ್ರದ್ದು. ಅಷ್ಟೇ ನೋಡಿದೆ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಎಲ್ಲ ಬೆಂಕಿ ಆಫ್ ಮಾಡಿದ್ವಿ, ಗಾಡಿಯಲ್ಲಿ ಎತ್ತಿ ಹಾಕಿದೆ ಅಷ್ಟೇ. ನಮಗೆ ಅಗ್ನಿಶಾಮಕ ಸಿಬ್ಬಂದಿ 1 ಗಂಟೆಗಳ ಕಾರ್ಯಾಚರಣೆ ನಡೆಸಿ ಬೆಂಕಿ ಆರಿಸಿದ್ದಾರೆ. ಇನ್ನು ಸಿಲಿಂಡರ್ಗಳಿಂದ ಸಾಮಾನ್ಯವಾಗಿ ಬೆಂಕಿ ಹೊತ್ಕೊಳ್ಳೋದು ಕಡಿಮೆ, ಆದರೆ ಇಲ್ಲೀಗಲ್ ರೀಫಿಲ್ಲಿಂಗ್ ಗ್ಯಾಸ್ ಇರಬಹುದು ಅನ್ನೋ ಅನುಮಾನಗಳು ಅಗ್ನಿಶಾಮಕ ಸಿಬ್ಬಂದಿ ವ್ಯಕ್ತಪಡಿಸಿದ್ದಾರೆ. ಕಬಾಬ್ ಅಂಗಡಿಯ ಮಾಲೀಕನ ನಿರ್ಲಕ್ಷ್ಯಕ್ಕೆ ಒಂದು ಆಟೋ ಹಾಗೆ 5 ಬೈಕ್ಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಘಟನೆ ಬೆಂಗಳೂರಿನ ಈಜಿಪುರದಲ್ಲಿ ನಡೆದಿದೆ. ನಿನ್ನೆ ರಾತ್ರಿ 9:30 ಸಮಯ. ಈ ಸಂದರ್ಭದಲ್ಲಿ ಕಬಾಬ್ ಅಂಗಡಿ ಮಾಲೀಕ ಗ್ಯಾಸನ್ನು ಚೇಂಜ್ ಮಾಡೋದಕ್ಕೆ ಹೋಗಿದ್ದಾನೆ. ಆಗ ಗ್ಯಾಸ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ. ಬೆಂಕಿ ಕಾಣಿಸ್ಕೊಳ್ತಲ್ಲ ಅಂತೇಳಿ ಆ ಗ್ಯಾಸನ್ನು ತೆಗೆದು ರೋಡ್ಗೆ ಬಿಸಾಕುವ ಕೆಲಸವನ್ನ ಮಾಡ್ದ. ಆಗ ಪಕ್ಕದಲ್ಲಿದ್ದಂತಹ ಆಟೋ ಹೊತ್ತಿ ಉರಿತು. ಆಟೋ ಪಕ್ಕದಲ್ಲಿದ್ದಂತಹ 5 ಬೈಕ್ಗಳಿಗೂ ಸಹ ಬೆಂಕಿ ಆವರಿಸಿ ಇಡೀ 5 ಬೈಕ್ಗಳು ಹಾಗೆ ಆಟೋ ಸಂಪೂರ್ಣವಾಗಿ ಒತ್ತಿ ಉರಿದವು. ಪ್ರಕರಣ ಸಂಬಂಧ ಇದೀಗ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಸಹ ನಡೆಸುವ ಕೆಲಸವನ್ನ ಮಾಡ್ತಿದ್ದಾರೆ. ಪ್ರಕರಣ ಸಂಬಂಧ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಕಿಗೆ ಕಾರಣ ಏನು ಎಂಬುದರ ಬಗ್ಗೆ ತನಿಖೆ ಮುಂದುವರೆದಿದೆ. 5-6 ವಾಹನಗಳು ಬೆಂಕಿಗಾಹುತಿಯಾಗಿದ್ದು ದುರಂತವೇ ಸರಿ. ನರಸಿಂಹಮೂರ್ತಿ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.